ನಮಸ್ಕಾರ ಸ್ನೇಹಿತರೆ, SR ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ಈ ಪ್ರಕೃತಿ ಸೌಂದರ್ಯದ ನಡುವೆ ನಮ್ಮ ಒಂದು ಪಂಚ್ ಕಾರ್ನ ಓನರ್ ಎಕ್ಸ್ಪೀರಿಯನ್ಸ್ ರಿವ್ಯೂ ಕೊಡ್ತಾ ಇದ್ದೀವಿ. ನಮ್ಮ ಕಾರ್ ಬಂದ್ಬಿಟ್ಟು ಈಗ 49,000 ಅಥವಾ 46,000 ಅನಿಸುತ್ತೆ, ಮೇ ಬಿ 46,000 ರನ್ ಆಗಿದೆ. ನಾನು ತೊಗೊಂಬಿಟ್ಟು ನಾವು ಈ ಕಾರು ಒಂದು 2 ಇಯರ್ಸ್ ಆಗ್ತಾ ಬಂತು ಅನಿಸುತ್ತೆ. ಕಾರ್ ನೋಡ್ರಿ ಸ್ನೇಹಿತರೆ, ಓವರಾಲ್ 10 ಲಕ್ಷ ಬಜೆಟ್ ಒಳಗಡೆ ತುಂಬ ಚೆನ್ನಾಗಿರೋ ಕಾರು, ಒಳ್ಳೆ ಸೇಫ್ಟಿ ಆ್ಯಂಡ್ ಸೆಕ್ಯೂರ್ ಆಗಿರೋ ಕಾರು, ನಮಗೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್, ಆ ಬಜೆಟ್ನಲ್ಲಿ ಚೆನ್ನಾಗಿರೋ ಕಾರು, ಒಳ್ಳೆ ಬ್ರ್ಯಾಂಡಿಂದ ಅಂದರೆ ಈಗ ಟಾಟಾ ನಮ್ಮ ಇಂಡಿಯಾದೇ ಅಂತಂದು ಹೇಳ್ಕೊಳ್ಳೋಕ್ಕೆ ತುಂಬ ಗರ್ವ ಇದೆ ನಮಗೆ. ಈ ಕಾರ್ ಬಂದ್ಬಿಟ್ಟು ತೊಗೊಂಡು 2 ಇಯರ್ಸ್ ಆಯ್ತಾ ಬಂತು. ನಾವು ಇದಕ್ಕೆ ಆಫ್ಟರ್ ಮಾರ್ಕೆಟ್ ಥಿಂಗ್ಸ್ ಅಂತಂದರೆ ನಾವು MTech ಕಿಟ್ಟನ್ನು ಹಾಕ್ಸಿದ್ದೀನಿ ನಾನು. ಇಲ್ಲಿ ಮುಂದೆ ಬಂದು ನೋಡ್ತಿದ್ರೆ ಇದು GT ಲೈನ್ ಅಂತ ಬಂಪರ್ ಬಂದಿರ್ಬೋದು, ಮತ್ತು ಇದು ಸೈಡಲ್ಲಿ ಈ ಡೋರ್ಗೆ ಪಂಚ್ ಅಂತ ಬಂದಿದೆಯಲ್ಲ ಇದು ಇರ್ಬೋದು, ಮತ್ತು ಬ್ಯಾಕ್ ಸ್ಪಾಯ್ಲರ್ ಒಂದು ಇರ್ಬೋದು, ಬ್ಯಾಕ್ ಸ್ಪಾಯ್ಲರ್ ಕಾಣ್ತಿದೆಯಲ್ಲ ಬ್ಲ್ಯಾಕಲ್ಲಿ, ಸ್ಪಾಯ್ಲರ್ ಒಂದು ಇರ್ಬೋದು, ಮತ್ತು ರೇರ್ ಇದು ಡಿಫ್ಯೂಸರ್ ಇದು MTech ಅಂತ ಬಂದಿದೆಯಲ್ಲ ಅದು ಒಂದು ಇರ್ಬೋದು. ಕೆಲವೊಂದಿಷ್ಟು ಕ್ರೋಮ್ ಪಾರ್ಟ್ಸ್ ಏನಿದೆಯಲ್ಲ ಅದೆಲ್ಲ ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲೇಷನ್ ಮಾಡಿಸಿರೋದು. ಟೈರ್ಸ್ ಬಂದುಬಿಟ್ಟು ಸ್ಟಾಕಲ್ಲಿ ಇದಕ್ಕೆ 185 ಸೆಕ್ಷನ್ ಬಂದಿದೆ ಟೈರು, ಅಪೋಲೋ ಬ್ರ್ಯಾಂಡಿಂದ 185 70 R15 ಬಂದಿದೆ. ಮೊನ್ನೆ 5th ಸರ್ವಿಸ್ ಆಯ್ತು ಅನಿಸುತ್ತೆ 45,000ಕ್ಕೆ. 5th ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ನಮಗೆ ಏನಿಲ್ಲ ಅಂದರೂ ಒಂದು 15 ಹತ್ರ ಬಂತು ಅನಿಸುತ್ತೆ. ಕಿಲೋಮೀಟ್ರ್ ಬಂದ್ಬಿಟ್ಟು 44 ಆಗಿದೆ. 43,000 ಸರ್ವಿಸಿಗೆ ಬಿಟ್ಟಿದ್ದೆ ನಾನು. ಆಫ್ಟರ್ ಮಾರ್ಕೆಟ್ ಇದೊಂದು MTech ಇದು ಯಾವುದು ಮೈ TVS ಡಿಸ್ಪ್ಲೇ ಒಂದು ಇನ್ಸ್ಟಾಲ್ ಮಾಡಿಸಿದ್ದೀನಿ. ಅದು ನಾನು ರಿದಮ್ ಇದು ಅಡ್ವೆಂಚರ್ ಪ್ಲಸ್ ರಿದಮ್ ತೊಗೊಂಡಿದ್ದೆ ನಾನು. ಅದು ತೆಗೆದುಬಿಟ್ಟು ಇದೊಂದು ಇನ್ಸ್ಟಾಲ್ ಮಾಡಿಸಿದ್ದೀನಿ. ಚಿಕ್ಕ ಡಿಸ್ಪ್ಲೇ ಕೊಟ್ಟಿದ್ರು ಅವರು ಆ್ಯಕ್ಚುಲಿ. ಇದು ಏನಿವು ಇದು ಬಂದ್ಬಿಟ್ಟು ಇದು ಏನಿದೆ ಅಲ್ಲ ಸ್ಪೀಕರ್ಸು ಅದೆಲ್ಲ ಪ್ರೀ ಇನ್ಸ್ಟಾಲ್ಡ್ ಕಾರ್ಗೆ ಬಂದಿತ್ತು ಇದೆಲ್ಲ. ಅದು ಬಿಟ್ಟರೆ ಸೀಟ್ ಕವರ್ಸ್ ನಾನು 2ನೇ ಸಲ ಚೇಂಜ್ ಮಾಡಿಸಿರೋದು. ಇದು ಫಸ್ಟ್ ಪೇರ್ ಆಫ್ ಟೈರ್ಸ್ ಸೀಟ್ ಕವರ್ಸ್ ಅದೆಲ್ಲ ಹರಿದೋಗಿತ್ತು. ನಮ್ಮ ಮನೇಲಿ ನಮ್ಮ ಟೋನಿ ಇದೆ, ಅಂದರೆ ನಾವು ಸಾಕಿರ್ತಕ್ಕಂಥ ಒಬ್ಬ ನಮ್ಮ ಸ್ನೇಹಿತ, ಅವನು ಸೀಟ್ನೆಲ್ಲ ಹರಿದಾಕಿದ್ದ. ಅದ ಕಾರಣಕ್ಕಾಗಿ ಮತ್ತೆ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಮತ್ತೆ ಹಾಗೆ ಮಾಡಿದ್ದಾನೆ ಅವನು. ಮತ್ತೆ ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ಕರ್ಕೊಂಡೋಗಿದ್ವಲ್ಲ ಆವಾಗ ಮತ್ತೆ ಹಾಗೆ ಮಾಡಿದ್ದಾನೆ. ಹರಿದ್ರೆ ಮತ್ತೆ ಹಾಕ್ಸ್ತಿರೋದು ಅಷ್ಟೇ. ಮೈಲೇಜ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ, ಇದು ಆ್ಯಾವ್ರೇಜ್ ಒಂದು 16 to 18 ಬರ್ತಿದೆ ನನಗೆ ಸಿಟೀಲಿ, ಇನ್ ಸಿಟೀಲಿ. ಥರ್ಡ್ ಸರ್ವಿಸ್ ಆದಮೇಲೆ ಮೈಲೇಜ್ ಚೆನ್ನಾಗಿ ಬರ್ತಿದೆ ಕಾರು. 21 ಡ್ಯೂ ಟು ಸರ್ವಿಸ್ ಇನ್ನೂ ತೋರಿಸ್ತಿದೆ, ಅದು ಆ್ಯಕ್ಚುಲಿ ಹೋಗಿಲ್ಲ, ಅವರು ರಿಮೂವ್ ಮಾಡಿಲ್ಲ ಅನಿಸುತ್ತೆ. 16 ಆ್ಯಾವ್ರೇಜ್ ಬಂದಿದೆ, 15 to 16 ಇನ್ ಸಿಟಿ. ಇದು ಇಲ್ಲಿ ಆಟೋ ಆನ್ ಆಫ್ ಅಂತಂದೇಳಿ ಇದು ಕೊಟ್ಟಿದ್ದಾರೆ. ಇದು ಮೋಡ್ಸ್ ಈಕೋ ಮತ್ತು ಸಿಟಿ ಮೋಡ್ ಅಂತಂದೇಳಿ ಇಲ್ಲಿ ಕೊಟ್ಟಿದ್ದಾರೆ ಸ್ವಿಚ್ ಆಗಲಿಕ್ಕೆ. ಡೋರ್ಸ್ ಬಂದ್ಬಿಟ್ಟು ತುಂಬ ಸ್ಟಡಿ ಇದೆ, 90 ಡಿಗ್ರಿ ಆ್ಯಂಗಲ್ ಓಪನ್ ಡೋರ್ಸ್ ಇದೆ ಇದಕ್ಕೆ. ನಾನು ಆಫ್ಟರ್ ಮಾರ್ಕೆಟ್ ಇದು ಒಂದು ಹಾಕ್ಸಿದ್ದು ಪಂಚ್ ಅಂತ ಬಂದ್ಬಿಟ್ಟು ಇಲ್ಲಿ ಇದೆಯಲ್ಲ ಎಂಟ್ರೆನ್ಸ್ಗೆ, ಇದನ್ನು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ತುಂಬ ಪಾರ್ಟ್ಸ್ ಆಫ್ಟರ್ ಮಾರ್ಕೆಟ್ ತುಂಬ ಇನ್ಸ್ಟಾಲ್ ಮಾಡಿಸಿದ್ದೀನಿ ನಾನು. ಏನೇನು ಇನ್ಸ್ಟಾಲ್ ಮಾಡಿಸಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಇನ್ಸ್ಟಾಲ್ ಮಾಡಿಸ್ಬಿಟ್ಟಿದ್ದೀನಿ. ಬಜೆಟಲ್ಲಿ ತುಂಬ ಒಳ್ಳೆ ಕಾರ್ ನೋಡ್ರಿ ಸ್ನೇಹಿತರೆ. ಗ್ರೌಂಡ್ ಕ್ಲಿಯರೆನ್ಸ್ನು 187 ಇದೆ ಇದ್ರದ್ದು. ಬೂಟು 376 ಕನ್ಫರ್ಮಾಗಿ ಗೊತ್ತಿಲ್ಲ, ಬೂಟ್ ಸ್ಪೇಸು 376 ಏನೋ ಇರ್ಬೋದು ಇದ್ರದ್ದು. ಬಜೆಟಲ್ಲಿ ತುಂಬ ಒಳ್ಳೆ ಕಾರ್ ಅನಿಸುತ್ತೆ ಇದು.
ನನಗಂತೂ ನನ್ನ ಲೈಫ್ ಸ್ಟೈಲ್ಗೆ ನನಗೆ ನಮ್ಮ ಮನೆಗೆ ಈ ಕಾರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಈ ಕಾರು ಹಾರ್ಸ್ ಪವರು 87 ಏನೋ ಇರ್ಬೋದು ಇದ್ರದ್ದು. ಬೂಟ್ 366 ಲೀಟರ್ಸು, 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಇದೆ ಸ್ನೇಹಿತರೆ ಇದ್ರದ್ದು. ಪವರ್ನೂ ಚೆನ್ನಾಗಿದೆ. ಓವರ್ಟೇಕಲ್ಲಿ ಅದು ಇದು ಆಗಲಿ, ವಿತ್ ಬ್ಯಾಕ್ ಸೀಟ್ ಫುಲ್ ಇದ್ದಾಗಲೂ, ಹಿಂದೆ ಮೂವರು ಕುಂತಿದ್ದಾಗಲೂ ಓವರ್ಟೇಕಿಂಗು ಅದೆಲ್ಲ ತುಂಬ ಚೆನ್ನಾಗಿದೆ. ನಾನು ನೋಡಿದ್ದೀನಲ್ಲ ಹೈವೇದಲ್ಲೆಲ್ಲ ಪರ್ಫಾರ್ಮೆನ್ಸು. ಟಾಪ್ ಸ್ಪೀಡ್ ಬಂದುಬಿಟ್ಟು ನಾನು ಇವತ್ತಿನ 160 ಅಂದರೆ 170 ತನಕ ಆರಾಮಾಗಿ ಹೋಗುತ್ತೆ ಇದು. ವಿತ್ ಹೈವೇಯಲ್ಲಿ ಒಳ್ಳೆ ಸ್ಟೆಬಿಲಿಟಿ ಇದೆ. ಕಾರು ತುಂಬ ಈ ಸೆಗ್ಮೆಂಟಲ್ಲಿ ಕಡಿಮೆ ಪವರ್ ಇದೆ ಅಂತಾರೆ. ನನಗಂತೂ ಆ ರೀತಿ ಎಲ್ಲೂ ಫೀಲ್ ಆಗಿಲ್ಲ. ಹೋಗ್ತಿದ್ದೀನಲ್ಲ ಪರ್ಫಾರ್ಮೆನ್ಸ್ ಹೈವೇಲೆಲ್ಲ ಹೋಗ್ತಿರ್ತೀವಲ್ಲ ನಾವು, ಒಳ್ಳೆ ಚೆನ್ನಾಗೇ ಇರುತ್ತೆ ಪರ್ಫಾರ್ಮೆನ್ಸು. ಮತ್ತು ಫಾಗ್ ಲ್ಯಾಂಪ್ ಒಂದು ನಾನು ಚೇಂಜ್ ಮಾಡಿಸಿದ್ದೆ. ಇದು ಮೈ TVS ಅವ್ರದ್ದೇ 200 ವಾಟ್ದು ಬಂದುಬಿಟ್ಟು ಫಾಗ್ ಲ್ಯಾಂಪ್ ಹಾಕಿದ್ದೆ. ಫಾಗ್ ಲ್ಯಾಂಪ್ ಆನ್ ಮಾಡು. ಮತ್ತು ಇನ್ನೊಂದು ಬಂದುಬಿಟ್ಟು ಇದು ಕ್ಯೂಬಾದವ್ರದ್ದು ನಾನು ಡ್ಯಾಶ್ ಕಾಮ್ ಇನ್ಸ್ಟಾಲ್ ಮಾಡಿರೋದು. ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ, ನಾನೇ ಇನ್ಸ್ಟಾಲ್ ಮಾಡಿದೆ ಮನೇಲಿ. ಕ್ಯೂಬಾದವ್ರದ್ದು ಅದು ಒಂದು 3000 ಏನೋ ಬಿದ್ದಿತ್ತು ಸ್ನೇಹಿತರೆ ಫಾಗ್ ಲ್ಯಾಂಪ್. ಇದು ಆಫ್ಟರ್ ಮಾರ್ಕೆಟ್ ನಾನು ಇನ್ಸ್ಟಾಲ್ ಮಾಡಿಸಿರೋದು ಫಾಗ್ ಲ್ಯಾಂಪು. ಅದೇ MTech ಕಿಟ್ ಜೊತೆಗೆ ಇನ್ಸ್ಟಾಲ್ ಮಾಡಿಸಿದ್ದೆ ನಾನು. MTech ಕಿಟ್ಟು ಫಾಗ್ ಲ್ಯಾಂಪು ಮತ್ತು ಅದು MTech ಕಿಟ್ಟು ಫಾಗ್ ಲ್ಯಾಂಪ್ ಅಲ್ಲ, ಎರಡು ಒಂದೇ ಸಲ ಅಲ್ಲ ಹಾಕ್ಸಿದ್ದು. ಎರಡು ಬಂದುಬಿಟ್ಟು ನನಗೆ ಅರೌಂಡ್ 30,000 ಏನೋ ಆಗಿತ್ತು ಅವಾಗ ಇನ್ಸ್ಟಾಲ್ ಮಾಡಿಸಿದಾಗ. 1 ಇಯರ್ ಬ್ಯಾಕ್ ಅನಿಸುತ್ತೆ ನಾನು ಇನ್ಸ್ಟಾಲ್ ಮಾಡಿಸಿರೋದು. ಕಾರ್ ತೊಗೊಂಡು ಒಂದು 6 ಮಂತ್ಸ್ ಆದಮೇಲೆ ಇನ್ಸ್ಟಾಲ್ ಮಾಡಿಸಿದ್ದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಒಂದು ಒಂದು ಸಲ ಮೇಜರ್ ಅಲ್ಲ, ಒಂದು ಬೈಕ್ಗೆ ಏನೋ ಬೈಕ್ನವನು ಬಂದು ಮುಂದೆ ಇಟ್ಟಿದ್ದ. ಅವಾಗ ನೋಡ್ರಿ ಇದು ಈ ರೀತಿ ಒಂದು ಸ್ವಲ್ಪ ಆಗಿತ್ತು. ತುಂಬ ಚೆನ್ನಾಗಿದೆ, ಅದು ಸ್ಟಡಿ ಆಗಿದೆ. ಎಲ್ಲ ಬಂದುಬಿಟ್ಟು ತುಂಬ ಪ್ರೀಮಿಯಂ ಕ್ವಾಲಿಟಿ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ನಾವು ಯಾಕಂದರೆ ಟ್ರಿಪ್ಗೆ ಹೋದಾಗೆಲ್ಲ ಆವಾಗ ಇವಾಗ ಆಚೆ ಹೋದಾಗ ನಮ್ಮ ನಾಯಿನೂ ಕರ್ಕೊಂಡು ಹೋಗ್ತಿರ್ತೀವಿ ಜೊತೆಗೆ. ಮನೇಲಿ ಯಾರೂ ಇಲ್ವಲ್ಲ ನೋಡ್ಕೊಳ್ಳೋದಕ್ಕೆ, ಹಾಗಾಗಿ ಕರ್ಕೊಂಡು ಹೋಗ್ತಿರ್ತೀವಿ. ಅವನ್ನ ಯಾರು ಮೇಂಟೈನ್ ಮಾಡೋದಾಗಲ್ಲ. ನೋಡ್ರಿ ಇಲ್ಲಿ ಪರ್ಚಿರ್ಬೋದು, ಅದು ಇದು ಬೇರೆ ಕಾರ್ದಾಗಿದ್ರೆ ಇಷ್ಟೊತ್ತಿಗೆ ಕಿತ್ತೋಗ್ಬಿಡ್ತಿತ್ತು ಅನಿಸುತ್ತೆ. ಮೇ ಬಿ ಇದು ನಿಮಗೆ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಕಾಣ್ತಿರಲ್ಲ, ಸ್ಕ್ರ್ಯಾಚಸ್ ಇದೆ ಇಲ್ಲಿ ಮೈನರ್ ಆಗಿ. ಆದರೆ ಇದು ಆಗಲಿಕ್ಕೆ ತಡ್ಕೊಂಡಿದೆ, ಈ ಕಾರ್ದು ಆಗಲಿಕ್ಕೆ. ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಇರ್ಬೋದು, ಅದು ಇರ್ಬೋದು. ಈಗ ಇದು ಆಫ್ಟರ್ ಮಾರ್ಕೆಟ್ ಫಿಕ್ಸ್ ಮಾಡಿಸಿದ್ದಲ್ಲ, ಇದೀಗ ಹಳ್ಳಾಡ್ತಿದೆ ನೋಡ್ರಿ. ಇದು ಹಳ್ಳಾಡಿಸಿದ್ರೆ ತುಂಬ ಸ್ಟಡಿ ಆಗಿದೆ ಬಂದ್ಬಿಟ್ಟು. ಇದು ಏನು ಪ್ಲಾಸ್ಟಿಕ್ ಕ್ವಾಲಿಟಿನ ಯೂಸ್ ಮಾಡಿದಾರಲ್ಲ ಇದರಲ್ಲಿ, ಇದು ತುಂಬ ಸ್ಟಡಿ ಆಗಿದೆ. ಟ್ಯಾಂಕ್ ಕೆಪಾಸಿಟಿ ಬಂದು ಇದ್ರದ್ದು 37 ಲೀಟರ್ಸ್ ಏನೋ ಇರ್ಬೋದು. ನೋಡಿ ಸ್ನೇಹಿತರೆ, ಒಳ್ಳೆ ಬಜೆಟಲ್ಲಿ ಒಳ್ಳೆ ಕಾರ್ ಅಂತಂದರೆ ನಾನು ಇದನ್ನು ಚೆನ್ನಾಗೇ ರೆಕಮೆಂಡ್ ಮಾಡ್ಬೋದು. ನೋಡಿರಿ, ನಿಮ್ಮ ಅನುಕೂಲ ಅಂದರೆ ನಿಮಗೆ ಒಬ್ಬೊಬ್ರಿಗೆ ಪವರ್ ಓರಿಯೆಂಟೆಡ್ ಇರ್ತಾರೆ, ಒಬ್ಬೊಬ್ರಿಗೆ ಆಫ್ ರೋಡ್ ಓರಿಯೆಂಟೆಡು, ಒಬ್ಬೊಬ್ರಿಗೆ ಒಂದೊಂದು ಸ್ಪೆಸಿಫಿಕೇಷನ್ಸ್ ಮೇನಾಗಿ ತೊಗೊತಿರ್ತಾರೆ. ಮೈಕ್ರೋ SUVಯಲ್ಲಿ ಈ ಕಾರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮ್ಮ ಫ್ಯಾಮ್ಲಿಗೆ ಈ ಕಾರ್ ತೊಗೊಂಡಾಗ್ಲಿಂತ ನಮ್ಮ ಫ್ಯಾಮ್ಲಿಗೆ ಬಂದ್ಬಿಟ್ಟು ಚೆನ್ನಾಗೇ ಇದು ಕಾರು ಅದರದ್ದು ಸಕ್ಸಸ್ನ ನಮ್ಗೆ ಕೊಟ್ಟಿದೆ. ಎಲ್ಲೇ ಎಷ್ಟೇ ಲಾಂಗ್ ಹೋಗಿರ್ಬೋದು, ಎಷ್ಟೇ ಲಾಂಗ್ ಹೋದ್ರೂ ಎಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗಿಲ್ಲ. ಅಪ್ ನಾವು ಇದನ್ನು ಒಂದು ಅಪ್ ಆ್ಯಂಡ್ ಡೌನು ಒಂದು 1500-1600 ಕಿಲೋಮೀಟ್ರ್ ಒಂದು ಸಲ ಒಯ್ದಿದ್ವಿ ನಾವು ಲಾಸ್ಟ್ ಟೈಮು. ಚೆನ್ನಾಗೇ ಬಂದಿದೆ ಸ್ನೇಹಿತರೆ. ನಾನ್ ಸ್ಟಾಪು ಹೋಗಿದ್ದೀವಿ ಬಂದಿದ್ದೀವಿ ಅಂತಂದ್ರೂ ಹೈವೇದಲ್ಲಿ. ಮತ್ತು ಡೀಪ್ ಕಾರ್ನರ್, ಇದು ಏನು ಘಾಟ್ ಸೆಕ್ಷನ್ ಇರ್ಬೋದು ಅಂತಲ್ಲಿ ಯಾವುದೇ ಇದ್ರದ್ದು ಲೋ ಪವರ್ ಅಂತಂದು ಫೀಲ್ ಆಗಿಲ್ಲ ನಮಗೆ. ಚೆನ್ನಾಗಿದೆ ಸ್ನೇಹಿತರೆ. ನೋಡಿರಿ, ನೀವು ಶೋರೂಮ್ಗೆ ವಿಸಿಟ್ ಮಾಡಿ ನೋಡಿ ಕೇಳಿಬಿಟ್ಟು ನೋಡಿ, ನಿಮ್ಗೆ ಇಷ್ಟ ಆದಲ್ಲಿ ಇಂಟ್ರೆಸ್ಟ್ ಇದ್ದರೆ
ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿ ನೋಡಿರಿ ಸ್ನೇಹಿತರೆ. ಈ ಕಾರಿನ ನಮಗೆ ನಮ್ಮ ಓನರ್ಶಿಪ್ ಇಷ್ಟಿದೆ. ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಏನೋ ತಕ್ಕಮಟ್ಟಿದ್ದೀಗ ಮಾಡಿದ್ದೀವಿ ಬಂದಾಗೆ. ನಮಸ್ಕಾರ ಸ್ನೇಹಿತರೆ.